ಎಲ್ರಿಗೂ ನಮಸ್ಕಾರ. ನಾನು ಕಳೆದ ಸಂಚಿಕೆಯಲ್ಲಿ ಧೌಮ್ಯ ಮಹರ್ಷಿಗಳ ಬಗ್ಗೆ ಹೇಳ್ತಾ ಇದ್ದೆ. ಪಾಂಡವರು ಧೌಮ್ಯ ಮಹರ್ಷಿಯನ್ನು ಪುರೋಹಿತರನ್ನಾಗಿ ಸ್ವೀಕರಿಸಿದ್ರ ಬಗ್ಗೆ ವರೆಗೂ ಹೇಳಿದ್ದೆ ನಾನು. ಸರಿ, ನಂತರ ಒಂದು ದಿವಸ ಏನಾಯಿತು, ಬ್ರಾಹ್ಮಣ ಜನರಿಂದ ಪ್ರೇರಿತರಾಗಿರ್ತಕ್ಕಂತಹ ಪಾಂಡವರು ಪಾಂಚಾಲ ದೇಶದ ರಾಜರ ಮಂದಿರದಲ್ಲಿ ದ್ರೌಪದಿ ಸ್ವಯಂವರ ನೋಡೋಕ್ಕೆ ಅಂತ ಹೊರಡ್ತಾರೆ. ಅಲ್ಲಿ ರಾಜಾದಿರಾಜರೆಲ್ಲರೂ ಸೇರಿಕೊಂಡಿರ್ತಾರೆ. ಸರಿ, ಅಲ್ಲಿ ಪಣಕ್ಕೆ ಅಂತ ಇಟ್ಟಿರ್ತಕ್ಕಂಥದ್ದು ಮತ್ಸ್ಯಯಂತ್ರ. ಅದನ್ನು ಯಾರು ಭೇದಿಸ್ತಾರೋ ಅವರು ಆ ದ್ರೌಪದಿಯನ್ನು ಕೈ ಹಿಡಿಯೋಕ್ಕೆ ಅರ್ಹತೆ ಉಳ್ಳವರು ಅಂತ ಘೋಷಣೆ ಮಾಡಲಾಗಿರುತ್ತೆ. ಆ ಪರೀಕ್ಷೆಯಲ್ಲಿ ಯಾರಿಗೂ ಗೆಲ್ಲಕ್ಕೆ ಸಾಧ್ಯವೇ ಆಗಲಿಲ್ಲ. ಅರ್ಜುನ ಮಾತ್ರ ಆ ಪರೀಕ್ಷೆಯಲ್ಲಿ ಗೆದ್ದು ದ್ರೌಪದಿಯ ಕೈಯನ್ನು ಹಿಡಿತಾನೆ. ಸರಿ, ತಾಯಿ ಕುಂತಿದೇವಿ ಏನು ಹೇಳ್ತಾಳೆ, ವ್ಯಾಸ ಭಗವಾನರ ಅನುಮತಿಯನ್ನು ಹೊಂದಿ ಅವಳು ಕುಂತಿದೇವಿ ಹೇಳ್ದಂಗೆ 5 ಜನ ಹಂಚ್ಕೊಳ್ಳಿ ಅಂತ ದ್ರೌಪದಿಯನ್ನು ಪಂಚಪಾಂಡವರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ದ್ರುಪದ ರಾಜನು ಒಪ್ಕೋತಾನೆ. ಸರಿ, ಶುಭ ಲಗ್ನದಲ್ಲಿ ಧೌಮ್ಯ ಪೌರೋಹಿತ್ಯ ವಹಿಸಿ ಮಂಗಳ ಸ್ನಾನಗಳಿಂದ ಪಾಂಡವರನ್ನು ಪರಿಶುದ್ಧರನ್ನಾಗಿ ಆದಮೇಲೆ ವಿವಾಹ ಕಾಲದಲ್ಲಿ ಒಳ್ಳೆಯ ವಸ್ತ್ರಗಳನ್ನು ಉಟ್ಟು ಸರಿ ಕ್ರಮವಾಗಿ ಎಲ್ಲರೂ ಮದುವೆ ಮಾಡ್ಕೊಳ್ತಾರೆ. 5 ಜನನು ಮದುವೆ ಮಾಡ್ಕೋತಾರೆ ದ್ರೌಪದಿನ. ಧೌಮ್ಯ ಮಹರ್ಷಿ ವೇದವಿಹಿತವಾಗಿರ್ತಕ್ಕಂಥ ಮಂತ್ರೋಚ್ಚಾರಣೆಯಿಂದ ದ್ರೌಪದಿಯನ್ನು ಹಾಗೂ ಆ 5 ಜನ ಪಾಂಡು ಪುತ್ರರನ್ನು ಭೂದೇವತೆಯರ ಆಶೀರ್ವಾದ, ಸರ್ವಜನರ ಆಮೋದ ಸಂಮೋದ, ಸುರರ ಜಯನಿನಾದ, ಹೀಗೆ ಎಲ್ಲ ಒಂದೇ ಕಾಲದಲ್ಲಿ ನಿನಾದಿಸ್ತಿರ್ಬೇಕಾದ್ರೆ ವಿವಾಹ ಕಾರ್ಯವನ್ನು ವಿಜೃಂಭಣೆಯಿಂದ ನೆರವೇರಿಸ್ತಾರೆ. ಆ ಸಮಯದಲ್ಲಿ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಕರೀತಾರೆ. ದೇವದುಂದುಭಿಗಳು ಮೊಳಗುತ್ತವೆ, ಮಂಗಳವಾದ್ಯಗಳು ಧ್ವನಿಗೈಯುತ್ತವೆ. ಆನಂತರ ಪಾಂಡವರು ದ್ರೌಪದಿ ದೇವಿ ಸಮೇತ ಧೌಮ್ಯರನ್ನು ಪುರಸ್ಕರಿಸಿಕೊಂಡು ಹಸ್ತಿನಾವತಿಗೆ ಬರ್ತಾರೆ. ಧೃತರಾಷ್ಟ್ರ ಇವರಿಗೆ ಅರ್ಧ ರಾಜ್ಯವನ್ನು ಕೊಡ್ತಾನೆ. ವಿಶ್ವಕರ್ಮನಿಂದ ಇಂದ್ರಪ್ರಸ್ಥ ಅಂತಕ್ಕಂಥ ಪುರವನ್ನು ನಿರ್ಮಿಸಿಕೊಂಡು ರಾಜ್ಯಪಾಲನೆ ಮಾಡ್ತಿರ್ತಾರೆ. ಧೌಮ್ಯ ಪಾಂಡವರ ಏಳಿಗೆಯನ್ನು ಕೋರ್ತಾ ಅವರನ್ನು ಕಣ್ರೆಪ್ಪೆ ಥರ ಕಾಪಾಡ್ತಾ ಇರ್ತಾರೆ. ನಂತರ ಅರ್ಜುನ ನಿಯಮಭಂಗ ಮಾಡಿರ್ತಕ್ಕಂಥ ಕಾರಣದಿಂದ ಅವನು ತೀರ್ಥಯಾತ್ರೆಗೆ ಹೋಗಬೇಕಾಗಿ ಬರುತ್ತೆ. ಆಗ ಅರ್ಜುನ ಉಲೂಚಿ ಚಿತ್ರಾಂಗದೆಯರನ್ನು ವಿವಾಹ ಮಾಡಿಕೊಳ್ತಾನೆ. ಆಮೇಲೆ ಕೃಷ್ಣನ ಒಂದು ಅನುಮತಿಯನ್ನು ಹೊಂದಿ ಸುಭದ್ರೆಯನ್ನು ಕೈ ಹಿಡಿತಾನೆ. ಸುಭದ್ರೆ ಅರ್ಜುನರ ಮಗನೇ ಅಭಿಮನ್ಯು. ಧೌಮ್ಯರೇ ಅವರಿಗೆ ಹೆಸರಿಟ್ಟಿದ್ದು ಅಭಿಮನ್ಯು ಅಂತ. ಸರಿ, ಕ್ರಮೇಣ ಅಭಿಮನ್ಯುಗೆ ಧೌಮ್ಯ ಎಲ್ಲ ವಿದ್ಯೆಗಳನ್ನು ಹೇಳಿಕೊಟ್ಟು ಉತ್ತಮರನ್ನಾಗಿ ರೂಪಿಸ್ತಾರೆ. ನಂತರ ನಾರದ ಮಹರ್ಷಿಯ ಪ್ರಚೋದನೆಯಿಂದ ಧರ್ಮರಾಯ ರಾಜಸೂಯಾಗ ಮಾಡ್ತಾನೆ. ಆ ಮಹಾಯಾಗವನ್ನು ಮಾಡಿದಾಗ ಧೌಮ್ಯ ಮಹರ್ಷಿಗಳು, ಅಂದರೆ ಅದನ್ನು ಮಾಡೋಕ್ಕೆ ತುಂಬ ಇಷ್ಟ ಇದ್ದರೂ ಕೂಡ ಇವ್ರಿಗೆ ಯುಧಿಷ್ಠಿರಂಗೆ ಸ್ವಲ್ಪ ಹೆದರಿಕೆ ಆಗುತ್ತೆ, ಹಿಂಜರಿತಾನೆ. ಇಷ್ಟು ದೊಡ್ಡ ಯಾಗ ಹೇಗಪ್ಪ ಮಾಡೋದು ಅಂತ. ಆಗ ಧೌಮ್ಯರು ಅಭಯ ವಚನಗಳನ್ನು ಕೊಟ್ಟು ಧೈರ್ಯವನ್ನು ನೀಡಿ ಶ್ರೀಕೃಷ್ಣನ ಸಮ್ಮುಖದಲ್ಲಿ ರಾಜಸೂಯಾಗವನ್ನು ನಿರ್ವಿಘ್ನವಾಗಿ ನಡೆಯೋ ಹಾಗೆ ಮಾಡಿಕೊಡ್ತಾರೆ. ಆಗ ಯಜ್ಞಕರ್ತನಾಗಿರ್ತಕ್ಕಂಥ ಧರ್ಮರಾಜ ಯಜ್ಞ ದೀಕ್ಷೆಯನ್ನು ಕೈಗೊಳ್ತಾನೆ. ಪೈಲ ಮತ್ತು ಧೌಮ್ಯರು ಯಜ್ಞಹೋತುಗಳಾಗ್ತಾರೆ. ಯಾಜ್ಞವಲ್ಕ್ಯ ಮುನಿ ಅಧ್ವರ್ಯನಾಗ್ತಾನೆ. ವ್ಯಾಸ ಭಗವಂತ ಬ್ರಹ್ಮಸ್ಥಾನವನ್ನು ಸ್ವೀಕರಿಸ್ತಾರೆ. ಸುಸಾಮ ಉದ್ಗಾತನಾಗ್ತಾನೆ. ಇವರ ಮಕ್ಕಳು ಹಾಗೂ ಶಿಷ್ಯರು ಯಜ್ಞ ಕಾರ್ಯದಲ್ಲಿ ಸಹಕಾರಿಗಳಾಗ್ತಾರೆ. ನಾರದ ಮುಂತಾದ ಬ್ರಹ್ಮರ್ಷಿಗಳು ಸದಸ್ಯರಾಗ್ತಾರೆ. ಭೀಷ್ಮಾದಿ ರಾಜರ್ಷಿಗಳು ಪರ್ಯವೇಕ್ಷಣೆ ಮಾಡ್ತಿರ್ತಾರೆ. ಜಗದ್ವಿಖ್ಯಾತಿಗಳಿಸುವಂತೆ ರಾಜಸೂಯ ಯಾಗ ಗೋವಿಂದನ ರಕ್ಷಣೆಯಲ್ಲಿ ವಿಜಯವಂತವಾಗಿ ಸಂಪೂರ್ಣವಾಗುತ್ತೆ. ನಂತರ ಕೌರವರೊಡನೆ ಆಡಿದ ಕಪಟದ್ಯೂತದಲ್ಲಿ ಧರ್ಮಜ ಸೋತು ಹೋಗ್ತಾನೆ. ನಿಯಮದ ಪ್ರಕಾರ ಪಾಂಡವರು ದ್ರೌಪದಿಯನ್ನು ಜೊತೆ ಸೇರಿಕೊಂಡು ಅರಣ್ಯವಾಸ ಮಾಡಬೇಕಾಗುತ್ತೆ. ಹೊರಡ್ತಾರೆ. ಅವ್ರ ಜೊತೆ ವೇದ ಮಂತ್ರಗಳನ್ನು ಪಠಿಸುತ್ತಾ ಧೌಮ್ಯ ಮಹರ್ಷಿಯು ಹೊರಡ್ತಾರೆ. ಅಸಂಖ್ಯಾತ ಬ್ರಾಹ್ಮಣೋತ್ತಮರು ಅಗ್ನಿಹೋತ್ರಗಳನ್ನು ಹಿಡಿದು ಧೌಮ್ಯರನ್ನು ಹಿಂಬಾಲಿಸ್ತಾರೆ. ಸದ್ಗುಣ ಸಂಪನ್ನರಾದ ಆ ಬ್ರಾಹ್ಮಣರು ಅಧರ್ಮಿಯಾಗಿರ್ತಕ್ಕಂತಹ ದುರ್ಯೋಧನನ ರಾಜ್ಯದಲ್ಲಿರ್ತಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಧರ್ಮರಾಯನ ಜೊತೆ ಅವರು ಕಾಡಿಗೆ ಹೊರಟು ಬಿಡ್ತಾರೆ. ಆದರೆ ಧರ್ಮರಾಯನಿಗೆ ಬಹಳ ಬೇಜಾರಾಗುತ್ತೆ. ಅರಣ್ಯವಾಸದಲ್ಲಿರೋಕ್ಕೆ ಈ ಬ್ರಾಹ್ಮಣರ ಸಮೂಹಗಳನ್ನು ಹೇಗೆ ನಾವು ಪೋಷಣೆ ಮಾಡೋದು, ಈಗ ನಾನೇನು ಮಾಡಲಿ, ನಮಗೇ ಇರೋದು ಕಷ್ಟ, ಹೇಗೆ ಅಂತ ಯೋಚನೆ ಮಾಡಿದಾಗ ಶೌನಕ ಮಹಾಮುನಿ ಇದ್ದಾರಲ್ಲ, ಅವರು ಅವರನ್ನು ಸಾಂತ್ವನಗೊಳಿಸ್ತಾರೆ. ಆಮೇಲೆ ತಮ್ಮಂದ್ರ ಜೊತೆ
ಕುಲಗುರುಗಳಾಗಿರ್ತಕ್ಕಂಥ ಧೌಮ್ಯರ ಚರಣಗಳನ್ನು ಹಿಡಿದು, ಮಹಾತ್ಮ, ಸಮಸ್ತ ರಾಜ್ಯವನ್ನು ಕಳೆದುಕೊಂಡ ನಾನು ಈ ಬ್ರಾಹ್ಮಣ ಸಮುದಾಯವನ್ನು ಆಧರಿಸಿ ಪೋಷಿಸೋದಾದರೂ ಹೇಗೆ? ಈ ಮಹಾರಣ್ಯದಲ್ಲಿ ಇವರ ಪಾಲನೆ ಮಾಡ್ತಕ್ಕಂಥ ಬಗೆ ಹೇಗೆ? ಉಪಾಯವನ್ನು ಸೂಚಿಸ್ರಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಆಗ ಧೌಮ್ಯ ತುಸು ಹೊತ್ತು ಯೋಚನೆ ಮಾಡಿ ಹೇಳ್ತಾರೆ, ಧರ್ಮರಾಯ, ನನ್ನ ಮಾತುಗಳನ್ನು ಕೇಳ್ಕೋ. ಪ್ರಾರಂಭದಲ್ಲಿ ಭೂತಜಾಲ ಉದಿತವಾಗಿ ಹಸಿವಿನಿಂದ ಬಾಧೆ ಪಡ್ತಿದ್ದಾಗ ಸೂರ್ಯ ಭಗವಂತನಿಗೆ ಬಹಳ ಮರುಕು ಉಂಟಾಗುತ್ತೆ. ತಕ್ಷಣ ಉತ್ತರಾಯದ ಕಡೆ ಪಯಣ ಮಾಡಿ ಉರ್ವಿ ರಸವನ್ನು ತೆಗೆದುಕೊಂಡು ದಕ್ಷಿಣಾಯನತ್ತ ತಿರುಗಿ ಔಷಧಿಗಳನ್ನು ಪಡೆದು ರಾತ್ರಿಯ ವೇಳೆಯಲ್ಲಿ ಅವುಗಳನ್ನು ಚಂದ್ರಕಿರಣ ಕಾಂತಿಯಿಂದ ತೋಯಿಸಿ ವೃದ್ಧಿ ಮಾಡ್ತಾನೆ. ಅದರಿಂದ ಆಹಾರವನ್ನು ಸೃಜಿಸಿ ಪ್ರಜೆಗಳ ಪ್ರಾಣರಕ್ಷಣೆ ಮಾಡ್ತಾನೆ. ಇದನ್ನು ಅರಿತ ಹಿಂದಿನ ಜ್ಞಾನಶ್ರೇಷ್ಠರು ಯೋಗ ಸಮಾಧಿಯಲ್ಲಿ ನಿಷ್ಠರಾಗಿ ಅನ್ನ ಆದಿತ್ಯಮಯವೆಂಬ ಸತ್ಯವನ್ನು ಅರಿತು ಸೂರ್ಯನನ್ನು ಸ್ತೋತ್ರ ಮಾಡಿ ಸೃಷ್ಟಿಯನ್ನು ಆಪತ್ತಿನಿಂದ ಕಾಪಾಡ್ತಾರೆ. ಆದ್ದರಿಂದ ಪಾಂಡುತನೆಯ, ನೀನೂ ಸಹ ಸೂರ್ಯೋಪಾಸನೆ ಮಾಡು, ಸೂರ್ಯದೇವನ ಅನುಗ್ರಹ ಹೊಂದಿ ಭೂದೇವತೆಗಳ ಪೋಷಣೆ ಮಾಡು ಅಂತ ಹೇಳಿ ಸೂರ್ಯನಾರಾಯಣನ ಸ್ತೋತ್ರವನ್ನು ಹಾಗೂ ಅಷ್ಟೋತ್ತರ ಶತನಾಮ ಮಂತ್ರಗಳನ್ನು ಉಪದೇಶ ಮಾಡ್ತಾರೆ ಧೌಮ್ಯರು. ಸರಿ, ಗುರುವಿನ ಆದೇಶವನ್ನು ತಲೆಯ ಮೇಲೆ ಹೊತ್ತು ಧರ್ಮರಾಯ ಪವಿತ್ರವಾದ ಗಂಗೆಯಲ್ಲಿ ಮಿಂದು ಪುನೀತನಾಗಿ ಸೂರ್ಯದೇವನನ್ನು ಆರಾಧನೆ ಮಾಡ್ತಾನೆ. ಸೂರ್ಯ ಪ್ರತ್ಯಕ್ಷನಾಗಿ, ಧರ್ಮರಾಯ, ನಿಮ್ಮ ಅರಣ್ಯವಾಸದ 12 ವರ್ಷಗಳ ಪರ್ಯಂತವೂ ಅಲ್ಲಿ ಫಲಮೂಲಗಳು ಅಕ್ಷಯವಾಗಿರುತ್ತೆ. ದ್ರೌಪದಿ ಮಾಡ್ತಕ್ಕಂಥ ಅಡಿಗೆ ಅನಂತ ವಿಧಗಳಾದ ಶಾತಪಾತಗಳಾಗಲಿ ಚತುರ್ವಿಧ ಆಹಾರಗಳಾಗಲಿ ಅಂತ ಅನುಗ್ರಹ ಮಾಡ್ತಾನೆ. ಸೂರ್ಯನ ವರದಿಂದ ಧರ್ಮರಾಜ ಭೂಸುರ ಶ್ರೇಣಿಯ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಊಟೋಪಚಾರಗಳಿಂದ ತಣಿವುಗೊಳಿಸ್ತಾ ಸೇವೆ ಮಾಡ್ತಾ ಇರ್ತಾನೆ. ಸ್ವಲ್ಪ ವರ್ಷಗಳ ನಂತರ ನಾರದ ಬಂದು ಧೌಮ್ಯನ ಉಪದೇಶಾನುಸಾರ ರೋಮಶ ಮಹರ್ಷಿಯ ಹೇಳಿಕೆಯ ಪ್ರಕಾರ ತೀರ್ಥಯಾತ್ರೆಗಳನ್ನು ಮಾಡಬೇಕು ಅಂದಾಗ ತಕ್ಷಣವೇ ರೋಮಶ ಮಹರ್ಷಿ ಬರ್ತಾರೆ. ಧರ್ಮರಾಯ, ನಾನು ದೇವೇಂದ್ರನಿಂದ ನಿಯೋಗಿಸಲ್ಪಟ್ಟು ನಿಮ್ಮಿಂದ ತೀರ್ಥಯಾತ್ರೆ ಮಾಡಿಸಲು ಬಂದಿರುವೆನು. ಧೌಮ್ಯ ಮಹರ್ಷಿಗಳನ್ನು ನಾನು ನಿಮ್ಮ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳಿದಾಗ ಧರ್ಮಜ ಸಂತೋಷವಾಗಿ ತೀರ್ಥಯಾತ್ರೆಯನ್ನು ಪ್ರಾರಂಭ ಮಾಡ್ತಾನೆ. 12 ವರ್ಷ ವನವಾಸ ಮಾಡಿದ ಮೇಲೆ ಪಾಂಡವರು 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕಾಗುತ್ತೆ. ಆ ಸಮಯವೂ ಬರುತ್ತೆ. ಇಂದಿನ ದಿನದವರೆಗೂ ತನ್ನೊಡನೆ ಅಗ್ನಿಹೋತ್ರಗಳ ಸಹಿತ ಜೊತೆಯಲ್ಲಿದ್ದ ಬ್ರಾಹ್ಮಣೋತ್ತಮರನ್ನು ವೀಕ್ಷಿಸಿ ಧರ್ಮಂಜ ಹೇಳ್ತಾನೆ, ಪೂಜ್ಯರೇ, ನೀವು ನಮ್ಮ ಜೊತೆ ಇದ್ಬಿಟ್ರೆ ಅರಣ್ಯವಾಸವನ್ನು ಸುನಾಯಾಸವಾಗಿ ನಾವು ಕಳೆದುಬಿಟ್ವಿ ವಿದ್ಯುದಕ್ಕೆ. ಇನ್ನು ಮುಂದೆ ಹಾಗಾಗಕ್ಕಾಗಲ್ಲ. ಯಾಕೆಂದರೆ ನಾವು ನಿಮ್ಮನ್ನು ಬಿಟ್ಟು ಅಜ್ಞಾತವಾಸದಲ್ಲಿ 1 ವರ್ಷ ಇರಲೇಬೇಕಾಗಿದೆ. ನಮ್ಮ ಈ ಕಾರ್ಯದಲ್ಲಿ ಯಾವ ಅಡಚಣೆಗಳು ಉಂಟಾಗಬಾರ್ದು. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು, ನನಗೆ ಬಹಳ ಮುಖ್ಯವಾದ್ದು. ಅದರಿಂದ ನಮ್ಮನ್ನು ಹರಸಿ ಅನುಗ್ರಹಿಸಿ ಬೀಳ್ಕೊಳ್ಳೋಕ್ಕೆ ನಾನು ಹೊರಡೋಕ್ಕೆ ರೆಡಿಯಾಗ್ತಾ ಇದ್ದೀವಿ. ನಿಮ್ಮ ಅನುಗ್ರಹ ಬೇಕು ಅಂತ ಕೇಳಿದಾಗ ಮುಂದೆ ಅವನ ಪಾಪ ಮಾತಾಡೋಕ್ಕೆ ಆಗಲಿಲ್ಲ. ಧರ್ಮರಾಯನಿಗೆ ಬಹಳ ಬೇಜಾರಾಗುತ್ತೆ. ಇಷ್ಟು ವರ್ಷ ನಮ್ಮ ಜೊತೆ ಇದ್ದು ಈಗ ಹೀಗೆ ಹೇಳಬೇಕಾಯ್ತಲ್ಲ ಅಂತ. ಆಗ ಧೌಮ್ಯ ಮಹರ್ಷಿ ಅವನ ಒಂದು ಸ್ಥಿತಿಯನ್ನು ನೋಡಿ ಅವನಲ್ಲಿ ಉತ್ಸಾಹ ಮರುಕಳಿಸೋ ಹಾಗೆ ಹೇಳ್ತಾನೆ, ಧರ್ಮ ನಿರೂಪಣೆ, ಧೈರ್ಯ, ಸತ್ಕರ್ಮ ನಿರತ, ದೃಢಚಿತ್ತವೇ ಈ ಗರಿಷ್ಠ ಗುಣಗಳು ಕೇವಲ ಧರ್ಮರಾಯನನ್ನು ಮಾತ್ರ ಆಶ್ರಯಿಸಿವೆ ಅನ್ನೋತಕ್ಕಂಥ ಮಾತು ಈ ಭೂಮಿಯಲ್ಲಿ ಪ್ರಸಿದ್ಧವಾಗಿದೆ. ಹಾಗಿರಬೇಕಾದ್ರೆ ನೀನು ಈ ರೀತಿ ಕೈಲಾಗದವನು ಹಂಗೆ ನೀನು ಹಲ್ಬೋದು ಉಚಿತ ಅಲ್ಲ. ಧರ್ಮರಾಯ, ದುಃಖ ದುಮ್ಮಾನಗಳು ನಿನಗೆ ಮಾತ್ರ ಅಲ್ಲಪ್ಪ, ಈ ಭೂಮಿಯಲ್ಲಿ ಜನಿಸಿದವರೆಲ್ಲರಿಗೂ ಒಂದಲ್ಲ ಒಂದು ದುಃಖ ಇದ್ದೇ ಇರುತ್ತೆ. ದೇವಾನುದೇವತೆಗಳೇ ಆದರೂ ಒಮ್ಮೊಮ್ಮೆ ಶತ್ರುಗಳನ್ನು ನಿರ್ಮೂಲಗೊಳಿಸಲಿಕ್ಕೆ ಕೆಲವು ಕಾಲದವರೆಗೂ ಕಾಯಲೇಬೇಕು. ದೇವೇಂದ್ರನಾದ ಮಹಾತ್ಮನೂ ಸಹ ನಿಷಧ ಪರ್ವತದಲ್ಲಿ ಮಾರುವೇಷ ಧರಿಸಿ ಸಂಚರಿಸ್ತಿರ್ಲಿಲ್ವೇ? ಹೇಳು, ಶ್ರೀಮನ್ನಾರಾಯಣ ಪರಮಾತ್ಮ ಪರಂಧಾಮನೇ ಆದರೂ ರಾಕ್ಷಸರ ಮದವನ್ನು ಅಡಗಿಸಲಿಕ್ಕೆ ವಾಮನಾಕಾರದಲ್ಲಿ ಅದಿತಿಯ ಗರ್ಭದಲ್ಲಿ ಬಚ್ಚಿಟ್ಟುಕೊಂಡಿರಲಿಲ್ವೇ? ಮಾರ್ತಂಡನು ಗೋಶರೀರದಲ್ಲಿದ್ದು ಅಜ್ಞಾತವಾಸ ಮಾಡಿದ್ನಲ್ವೇ? ಇವರೆಲ್ಲರೂ ಅತಿಶಯವಾದ ಕಷ್ಟಗಳನ್ನೇ ಅನುಭವಿಸಿದ್ರು, ನಂತರ ಸುಖ ಸಂಪತ್ತುಗಳನ್ನು ಪಡ್ಕೊಂಡ್ರು. ಅವರಂತೆ ನೀನೂ ಸಹ ಈ ಕ್ಲೇಶಗಳಿಂದ ಪಾರಾಗ್ತಕ್ಕಂಥದ್ದು ಆಗ್ತೀಯಾ, ಶ್ರೇಯಸ್ಸನ್ನು ಪಡಿತೀಯ ಅಂತ ಹೇಳಿ ಧರ್ಮರಾಯನ ಮನಸ್ಸನ್ನು ಸಾಂತ್ವನಗೊಳಿಸ್ತಾರೆ ಧೌಮ್ಯರು. ಆಗ ಬ್ರಾಹ್ಮಣೋತ್ತಮರೆಲ್ಲರೂ ಒಕ್ಕೊರಲಿನಿಂದ, ಪಾಂಡುಪುತ್ರರೇ, ನಿಮಗೆ ಶುಭವಾಗಲಿ, ದೈವವು ಅನುಕೂಲಿಸಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಧರ್ಮರಾಯನಿಂದ ವಿದಾಯ ಪಡೆದು ಪುನಃ ನಿಮ್ಮನ್ನು ನೋಡುವಂತಾಗಲಿ, ವಿಜಯೀ ಭವ ಅಂತ ಹೇಳಿ ಹರಿಸ್ತಾ ಹೊರಡ್ತಾರೆ. ನಂತರ ಪಾಂಡವರು ಮತ್ತು ದ್ರೌಪದಿ ವಿರಾಟ್ ರಾಜನ ಒಂದು ಆಸ್ಥಾನಕ್ಕೆ ಹೋಗಿ ಅಲ್ಲಿ ತಾವೆಲ್ಲರೂ ಯಾವ್ಯಾವ ರೀತಿಯಲ್ಲಿ ವರ್ತಿಸಬೇಕು, ಹೇಗೆ ಕೆಲಸಗಳನ್ನ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಧರ್ಮಜ ತಮ್ಮ ಅಗ್ನಿಹೋತ್ರಗಳನ್ನು ರಕ್ಷಿಸೋದಕ್ಕಾಗಿ ಧೌಮ್ಯರಲ್ಲಿ ವಿನಂತಿಸ್ತಾನೆ. ಕೆಲವರನ್ನು ದ್ರುಪದರಾಜನ ಆಶ್ರಮದಲ್ಲಿರತಕ್ಕಂಥ
ಇಲ್ಲಿ ಇರಲಿಕ್ಕೆ ಆದೇಶ ಮಾಡ್ತಾನೆ. ಹಾಗೂ ಇಂದ್ರಸೇನ ಮುಂತಾದವರನ್ನು ದ್ವಾರಕಾಪುರಿಗೆ ಕಳಿಸ್ಕೊಟ್ಬಿಡ್ತಾನೆ. ಧರ್ಮಜ ಅವರೆಲ್ಲರನ್ನೂ ಬೀಳ್ಕೊಟ್ಟು ಬರ್ತಾನೆ. ಯಾರಾದರೂ ನಿಮ್ಮನ್ನು ಪಾಂಡವರು ಎಲ್ಲಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ರೆ ದ್ವೈತವನದಲ್ಲಿ ನಮ್ಮನ್ನು ಬಿಟ್ಟು ಹೋದರು, ಅಂದಿನಿಂದ ಇಂದಿನವರೆಗೂ ಅವರ ಕುರುಹು ನಮಗೆ ಗೊತ್ತಿಲ್ಲ ಅಂತಷ್ಟೇ ನೀವು ಉತ್ತರ ಹೇಳಬೇಕು ಅಂತ ಹೇಳಿ ಅವ್ರನ್ನೆಲ್ಲನೂ ಬೀಳ್ಕೊಡ್ತಾನೆ. ಆಗ ಧೌಮ್ಯರು, ಧರ್ಮನಂದನ, ನಿಮ್ಮ ಏಳಿಗೆಯನ್ನು ಬಯಸುವುದು ನಾವು, ಹಾಗಾಗಿ ನೀವು ಪ್ರಜ್ಞಾವಂತರೇ ಆಗಿದ್ದರೂ ಕೆಲವು ಸಂಗತಿಗಳನ್ನು ಹೇಳಬೇಕಾಗಿದ್ದು ನನ್ನ ಕರ್ತವ್ಯ. ಕೇಳಿ, ನೀವು ಇತರರನ್ನು ಸೇವಿಸಲು ಅರಿಯರು, ಆದ್ದರಿಂದ ನಿಮ್ಮ ನಡವಳಿಕೆಯಲ್ಲಿ ಏನಾದರೂ ಬದಲಾವಣೆ ಆದರೆ ಪುನಃ ನಿಮಗೆ ಕಾಟ ತಪ್ಪಿದ್ದಲ್ಲ, ನಿಮ್ಮ ಕೆಲಸ ಕೆಟ್ಟು ಹೋಗುತ್ತೆ ಅಂತ ಹೇಳಿ ಸೇವಕರು ವರ್ತಿಸಬೇಕಾಗಿರ್ತಕ್ಕಂಥ ರೀತಿ ನೀತಿಗಳ ಕುರಿತು ಸಂಕ್ಷೇಪವಾಗಿ ಹೇಳ್ತಾರೆ. ಸಾವಧಾನದಿಂದ ಆಲಿಸಿ ಪಾಂಡವರೇ, ನೀವು ರಾಜಮಂದಿರಕ್ಕೆ ಹೋಗಿ ಉಚಿತವಾದ ನಿಮ್ಮ ಸ್ಥಾನಗಳಲ್ಲಿ ರೂಪಾಂತರ ವೇಷ ಧರಿಸಿ ಕೂತ್ಕೊಳ್ಳಿ. ಸಮಯ ಸಂದರ್ಭವನ್ನು ಅರಿತು ರಾಜನನ್ನು ಸೇವಿಸಿ, ರಾಜನ ಅಭಿಮಾನ ಗಳಿಸಿ. ಆದರೆ ರಾಜಾಧರಣೆ ಲಭ್ಯವಾಗಿದೆ ಎಂಬ ಅಹಂಕಾರ ಹೊಂದಬೇಡಿ. ಅಲ್ಪ ಸ್ವಲ್ಪ ವ್ಯತ್ಯಾಸವಾದರೂ ಹಾನಿ ಉಂಟಾಗುತ್ತೆ. ಜೋಕೆ ಸ್ವತಂತ್ರವಾಗಿ ಗೃಹವನ್ನು ನಿರ್ಮಿಸೋದಾಗಲಿ, ರಾಜನು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡೋದಾಗಲಿ, ಅವನ ನಡೆನುಡಿಗಳನ್ನು ಅನುಕರಿಸೋದಾಗಲಿ ಮಾಡಬಾರ್ದು. ರಾಜನು ಕೋಪ ಮಾಡಿಕೊಂಡ್ರೆ ಮುಗೀತು. ಪುತ್ರಮಿತ್ತ ಸೋದರ ಅಂತಕ್ಕಂಥ ಭೇದ ಇಲ್ಲದೆ ಹಿಂದೂ ಮುಂದೆ ಯೋಚಿಸದೆ ದಂಡಿಸಿಬಿಡ್ತಾನೆ. ಸತ್ಯವಾದ ಮಾತದು. ರಾಜನ ಆಸರೆ ಇದೆ ಅಂತ ಹೆಮ್ಮೆ ಪಟ್ಟು ಬೇರೆಯವರಿಗೆ ಸಂಕಟ ನೋಡ್ತಕ್ಕಂಥ ಕೆಲಸಗಳನ್ನು ಮಾಡಬಾರ್ದು. ಬುದ್ಧಿವಂತರಾಗಿರ್ತಕ್ಕಂಥವರು ಅಂತಹ ನಿಮ್ಮ ವರ್ತನೆಗೆ ಸಂತೋಷವನ್ನು ಪಡೋದಿಲ್ಲ. ಒಡ್ಡೋಲಗದಲ್ಲಿ ರಾಜನ ಮುಖವನ್ನೇ ಗಮನಿಸ್ತಾ ಅವನ ಮಾತುಗಳನ್ನು ಕಿವಿಗೊಟ್ಟು ಕೇಳಬೇಕು. ಅವನ ಚೇಷ್ಟೆ ಕಣ್ಸನ್ನೆಗಳನ್ನು ಗ್ರಹಿಸಬೇಕು. ರಾಜಮಂದಿರದಲ್ಲಿ ನಡೆದ ಸಮಾಚಾರಗಳನ್ನು ಬಹಿರಂಗಪಡಿಸಬಾರದು. ಮಹನೀಯರಿಗಾದರೂ ಅಂತಃಪುರದಲ್ಲಿರ್ತಕ್ಕಂಥ ಸಲಿಗೆ ಪ್ರಮಾದಕ್ಕೆ ದಾರಿಯಾಗುತ್ತೆ. ಅದಕ್ಕಿಂತಲೂ ಪ್ರಮಾದ ಅಂದರೆ ಅಲ್ಲಿರ್ತಕ್ಕಂಥ ದಾಸಿ ಜನರನ್ನಾಗಲಿ ರಾಣಿವಾಸ ಸ್ತ್ರೀಯರನ್ನಾಗಲಿ ಕಣ್ಣೆತ್ತಿ ಕೂಡ ನೋಡಬಾರ್ದು. ರಾಜಸೇವಕರು ಉತ್ತಮ ಆಸನಗಳನ್ನಾಗಲಿ ಅಥವಾ ವಾಹನ ಮುಂತಾದ ವಸ್ತುಗಳನ್ನು ತಾವಾಗಿ ಸ್ವೀಕರಿಸಬಾರದು. ರಾಜನಿಂದ ಪಡೆದರೆ ಮಾತ್ರ ಗ್ರಹಿಸಬೇಕು ಅಷ್ಟೇ ಹೊರತು ತಾವಾಗಿ ಅದನ್ನು ಸ್ವೀಕರಿಸಬಾರ್ದು. ರಾಜ ಏನಾರು ಹೊಗಳಿದ್ರೆ ಹಿಗ್ಗಬಾರ್ದು, ತೆಗಳಿದ್ರೆ ಕುಗ್ಗಬಾರ್ದು, ಅವಮಾನ ಮಾಡಿದರೆ ಸೊರಗಲೂಬಾರ್ದು. ಆಕಳಿಸೋದಾಗಲಿ, ಸೀನೋದಾಗಲಿ, ಕೆಮ್ಮೋದಾಗಲಿ, ಉಗಿಯೋದಾಗಲಿ, ನಗೋದಾಗಲಿ ಮುಂತಾದ ಚೇಷ್ಟೆಗಳನ್ನು ತೋರ್ಪಡಿಸಬಾರ್ದು. ಗೌಪ್ಯವಾಗಿ ಮಾಡಬೇಕೇ ಹೊರತು ಬಹಿರಂಗವಾಗುವಂತೆ ಮಾಡಬಾರ್ದು. ಶತ್ರು ರಾಜರ ದೂತರೊಡನೆ ಬಿಚ್ಚು ಮನಸ್ಸಿಂದ ಮಾತಾಡಬಾರ್ದು. ಆನೆ ಆಗಲಿ, ಇರುವೆ ಆಗಲಿ ಅದು ರಾಜನಿಗೆ ಸಂಬಂಧಪಟ್ಟಿದ್ದಾದರೆ ವಿರೋಧವೂ ದೋಷವಾಗುತ್ತೆ. ಬಲಾಢ್ಯರೇ ಆದರೂ ಸರಿ, ರಾಜಸೇವಕರಿಗೆ ಜನರ ಆಸರೆ ಇಂಪಾರ್ಟೆಂಟು. ನಿಮ್ಮೆದುರಿನಲ್ಲಿ ಭೋಗ ವಸ್ತುಗಳು ಏನೇ ಇರಲಿ ಮನಬಂದ ರೀತಿಯಲ್ಲಿ ಅನುಭವಿಸಿ ಮಿತವಾಗಿ ಸ್ವೀಕರಿಸೋದು ಧರ್ಮ. ಈ ವಿಧವಾಗಿ ಅನೇಕ ಧರ್ಮ ರಹಸ್ಯಗಳನ್ನು ಧೌಮ್ಯರು ಉಪದೇಶ ಮಾಡಿದಾಗ ಕುಂತಿ ಪುತ್ರರು ಹೇಳ್ತಾರೆ, ಗುರುದೇವ, ನೀವೇ ನಮಗೆ ತಾಯಿ, ತಂದೆ, ದೈವ ಆಗಿದ್ದೀರಾ. ಸಹೃದಯಗಳಾಗಿರ್ತಕ್ಕಂಥ ತಾವು ನಮ್ಮ ನಡತೆಯ ಕುರಿತು ಬಹಳ ವಿಧಗಳಲ್ಲಿ ಬೋಧಿಸಿದ್ದೀರಿ. ನಿಮ್ಮ ಕರುಣೆಯಿಂದಲೇ ನಾವು ಬದುಕಿ ಉಳಿದಿದ್ದೇವೆ ಅಂತ ಹೇಳಿ ಕೃತಜ್ಞತೆಗಳನ್ನು ತಿಳಿಸ್ತಾ ಮುನಿಗೆ ನಮಸ್ಕಾರ ಮಾಡ್ತಾರೆ. ಧೌಮ್ಯ ಅವರನ್ನು ಆಶೀರ್ವದಿಸಿ ಎಚ್ಚರಿಕೆ ಮಾತುಗಳನ್ನು ಆಡಿ ಕಳಿಸ್ಕೊಡ್ತಾನೆ. ಹಾಗೂ ಅಜ್ಞಾತವಾಸ ಯಾವುದೇ ಅಡೆತಡೆಗಳಾಗದೆ ಅದು ಸಂಪನ್ನಗೊಳ್ಳೋ ಹಾಗೆ ಅವರನ್ನೆಲ್ಲ ಆಶೀರ್ವಾದ ಮಾಡಿ ಕಳಿಸ್ತಾನೆ. ಪಾಂಡವರು ಪ್ರಯಾಣ ಮಾಡಲಿಕ್ಕೆ ಮುಂದಾಗ್ತಾರೆ. ಧೌಮ್ಯ ಅಗ್ನಿಯನ್ನು ಪ್ರಜ್ವಲಿಸಿ ಅವರ ಶ್ರೇಯೋಭಿವೃದ್ಧಿ ಬಯಸಿ ಮಂಗಳಮಯವಾಗಿರ್ತಕ್ಕಂಥ ಮಂತ್ರಗಳನ್ನು ಪಠಿಸ್ತಾ ಪಾಂಡವರಿಂದ ಇಷ್ಟಾರ್ಥ ನೆರವೇರುವಂತಹ ಹೋಮವನ್ನು ಮಾಡಿಸ್ತಾನೆ. ಆಮೇಲೆ ದ್ರೌಪದಿ ಜೊತೆಗೆ ಸೇರಿಕೊಂಡು ವಿರಾಟಪಟ್ಟಣಕ್ಕೆ ಅವರೆಲ್ಲ ಹೊರಟು ಬಿಡ್ತಾರೆ. ಧೌಮ್ಯ ಪಾಂಡವರನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಸೇರಿಸಿದ್ದೀನಿ ಅನ್ನೋ ಭಾವನೆಯಿಂದ, ನೆಮ್ಮದಿಯಿಂದ ಅವನು ತನ್ನ ಕರ್ತವ್ಯ ಪಾಲನೆಯನ್ನು ಸರಿಯಾಗಿ ಮಾಡಿದ್ದೀನಿ ಅಂತ ಹೇಳಿ ವಾಪಸ್ಸು ತನ್ನ ಪುಣ್ಯಾಶ್ರಮಕ್ಕೆ ಹೊರಟು ಬಿಡ್ತಾರೆ. ಬಹಳ ಕಾಲ ಕಳೆದು ಹೋಗುತ್ತೆ. ಭಾರತದ ಯುದ್ಧವು ಘೋರವಾಗಿ ಮಹಾಭಾರತ ಯುದ್ಧ ಆಗುತ್ತೆ. ಶ್ರೀಕೃಷ್ಣನ ಆಸರೆ, ಧೌಮ್ಯರ ಆಶೀರ್ವಾದಗಳಿಂದ ಪಾಂಡವರು ಗೆಲ್ತಾರೆ. ನಂತರ ಶ್ರೀಕೃಷ್ಣನ ಸಂಕಲ್ಪದ ಪ್ರಕಾರ ಧೌಮ್ಯ ಮಹರ್ಷಿ ವೇದೋಕ್ತ ಪ್ರಕಾರವಾಗಿ ಧರ್ಮರಾಯನಿಗೆ ವ್ಯಾಸ ಮಹರ್ಷಿಯ ಹಸ್ತಕಮಲಗಳಿಂದ ರಾಜ್ಯಾಭಿಷೇಕ ಮಾಡಿಸ್ತಾರೆ. ಧರ್ಮರಾಯ ರಾಜ್ಯ ಪದವಿಯನ್ನು ಪಡಿತಾನೆ. ನಂತರ ಭೀಮಸೇನನ್ನು ಯುವರಾಜ ಪದವಿಯಲ್ಲಿ ನಿಯೋಜಿಸ್ತಾರೆ.
ಕರ್ತವ್ಯ ಪಾಲನೆ ಮುಂತಾದ ಸಲಹೆಗಳಲ್ಲಿ ವಿದುರರನ್ನು ನಿಯೋಗಿಸ್ತಾರೆ ಮತ್ತು ಶತ್ರು ಸಂಹಾರ ಮಾಡೋಕ್ಕೆ ಮದಾಂಧರ ಸೊಕ್ಕು ಮುರಿಯಲಿಕ್ಕೆ ಅರ್ಜುನನ್ನು ನಿಯೋಜಿಸ್ತಾರೆ. ಬ್ರಾಹ್ಮಣ ಕಾರ್ಯಗಳು ಶೌತಸ್ಮಾರ್ತರಿಂದ ಮಾಡಲ್ಪಡ್ತಕ್ಕಂಥ ಅನುಷ್ಠಾನಗಳನ್ನು ನೆರವೇರಿಸಲಿಕ್ಕೆ ಧೌಮ್ಯರನ್ನು ನಿಯೋಜಿಸ್ತಾರೆ. ಭೃತ್ಯರು, ಅನಾಥರು, ಬಡವರು ಮೊದಲಾದ ರಕ್ಷಣೆ ಬಯಸಿ ಅವರಿಗೆ ವೇತನ ಭತ್ಯೆಗಳನ್ನು ಹೊಂದಿಸಲಿಕ್ಕೆ ನಕುಲನನ್ನು ನಿಯೋಗಿಸ್ತಾರೆ. ನಿರಂತರವೂ ತನ್ನ ಬದಿಯಲ್ಲಿದ್ದು ಸಕಲ ಕಾರ್ಯಗಳಲ್ಲೂ ಜಾಗರೂಕನಾಗಿರುವಂತೆ ಸಹದೇವನನ್ನು ನೇಮಿಸ್ತಾರೆ. ಸಮಸ್ತ ವೈದಿಕ ಕರ್ಮಗಳನ್ನು ಮಾಡೋಕ್ಕೆ, ದಾನ ಧರ್ಮಾದಿಗಳನ್ನು ನೆರವೇರಿಸಲಿಕ್ಕೆ ಧೌಮ್ಯರಿಗೆ ಸರ್ವ ಅಧಿಕಾರವನ್ನು ವಹಿಸ್ತಾರೆ. ಧೌಮ್ಯ ಮಹರ್ಷಿಯೂ ಸಹ ಪಾಂಡವರಿಗೆ ರಕ್ಷಣೆ ಕಲ್ಪಿಸಿ ದೇವಬ್ರಾಹ್ಮಣರ ಪೂಜಾ ವಿಧಿಗಳು, ದೀನದಲಿತರ ಪೋಷಣೆ ಮುಂತಾದ ಸತ್ಕರ್ಮಗಳನ್ನು ಪರಮ ಸಂತೋಷದಿಂದ ಮಾಡ್ತಾ ಪಾಂಡವರ ಪೌರೋಹಿತ್ಯ ಕಾರ್ಯವನ್ನು ಅದ್ಭುತವಾಗಿ ನಡೆಸ್ತಾ ಸಕಲ ಜನರಿಂದಲೂ ಸ್ತುತಿಗೆ ಪಾತ್ರನಾಗ್ತಾ ಮೋಕ್ಷ ಸಾಮ್ರಾಜ್ಯವನ್ನು ಎಟುಕಿಸಿಕೊಂಡು ಇವತ್ತಿಗೂ ಕೂಡ ಧೌಮ್ಯ ಮಹರ್ಷಿಗಳು ಪ್ರಾತಸ್ಮರಣೀಯರಾಗಿ ವಿರಾಜಿಸ್ತಾ ಇದ್ದಾರೆ. ಧನ್ಯವಾದಗಳು.